ಪ್ರತಿಭಟನೆ ನಡೆಸದಂತೆ ಸರ್ಕಾರ ಎಸ್ಮಾ ಜಾರಿ ಮಾಡಿದ್ರು. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಗಸ್ಟ್ 5ರಿಂದ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದೆಂದು ಜಂಟಿ ಕ್ರಿಯಾ ಸಮಿತಿ ಸಂಚಾಲಕ ನಾಗೇಶ್ ಸಾತೇರಿ ಹೇಳಿದರು. ಶನಿವಾರ ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸದಂತೆ ಎಸ್ಮಾ ಜಾರಿ ಮಾಡಿದೆ. ಇದಕ್ಕೆ ಬಗ್ಗದೆ ರಾಜ್ಯದಲ್ಲಿರುವ ಎಲ್ಲಾ ಸಾರಿಗೆ ನೌಕರರು ತಮ್ಮ ಪ್ರಮುಖ 3 ಬೇಡಿಕೆ ಈಡೇರಿಸುವವರೆಗೂ ಅನಿರ್ದಿಷ್ಟಾವಧಿ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ ಎಂದರು. ಯಾಕಂದ್ರೆ ನಮಗೆ ಸರಿಯಾಗಿ ಇವರ 4 ವರ್ಷಕ್ಕೆ ಸರಿಯಾಗಿ ವೇತನ ಕೊಟ್ಟಿದ್ರೆ ನಾವು ಯಾಕೆ ಸ್ಟ್ರೈಕ್ ಮಾಡಕ್ ಹೋಗ್ತೀವಿ? ನಮ್ದು ಏನ್ ಅಂತದಿದೆ ನೋಡ್ರಿ, 100 ಕನಸು ಇಟ್ಕೊಂಡು ನಾವು ಸರಿದು ಬಂದಿದ್ದೇವೆ. ಬರ್ಬೇಕಾದ್ರೆ 100 ಕನಸ್ಕೊಂಡು ಬಂದಿದ್ದ ನಮಗೂ ಎಲ್ಲ ಮಕ್ಕಳು ಎಲ್ಲ ಇರ್ತಾವ. ನಾವು ಏನಪ್ಪ ಸ್ಟ್ರೈಕ್ ಮಾಡ್ಬೇಕು, ಪಬ್ಲಿಕ್ ತೊಂದರೆ ಕೊಡ್ಬೇಕು ಅನ್ನೋದು ಯಾರಿಗೂ ಇರಲಿಲ್ಲ. ಆದ್ರ ಇದಕ್ಕೆ ನೇರವಾಗಿ ಸರ್ಕಾರನ ಹೊಣೆ. ಯಾಕಂದ್ರೆ ಸರಿಯಾಗಿ ಅವ್ರಿಗೆ ಸಂಬಳ ಕೊಡ್ತಾ ಇದ್ರ ಮತ್ತೆ ಅವರ ನೇರವಾಗಿ ಹೊಣೆ ಆಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ. ಕಳೆದ 2020ರ 15% ವೇತನ ಪರಿಷ್ಕರಣೆ, 38 ತಿಂಗಳ ಬಾಕಿ ಹಣವನ್ನು ರಾಜ್ಯ ಸರ್ಕಾರ ಕೂಡಲೇ ಪಾವತಿಸಬೇಕು ಹಾಗೂ 2023ರಲ್ಲಿದ್ದ ಸಾರಿಗೆ ನೌಕರರ ಮೂಲ ವೇತನಕ್ಕೆ 31% ತುಟ್ಟಿ ಭತ್ಯೆ ವಿಲೀನಗೊಳಿಸಿ 25% ವೇತನವನ್ನು ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು. ಕಳೆದ ಸಲ ಸಾರಿಗೆ ನೌಕರರು ಧರಣಿ ನಡೆಸಿದ ವೇಳೆ ಕೆಲಸದಿಂದ ವಜಾ ಮಾಡಿದವರನ್ನು ಮರಳಿ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕು. ಈ ಸಲದ ಹೋರಾಟದಲ್ಲಿ ಸಾಕಷ್ಟು ಸಂಘಟನೆಗಳು ಬೆಂಬಲ ಕೊಟ್ಟಿವೆ. ಆದರೆ ಸಾರಿಗೆ ನೌಕರರೇ ನೇತೃತ್ವ ವಹಿಸಿಕೊಳ್ಳುತ್ತೇವೆ ಎಂದರು. ನಾವೇನು ಭಿಕ್ಷಾ ಬೇಡಂಗಿಲ್ಲ, ಅದು ನಮ್ಮ ಹಕ್ಕದು. 38 months arrears ಬೇಗನೆ ಕೊಡ್ಬೇಕಂತ ಒಂದು ಪಾಯಿಂಟ್ ಅದ. ಎರಡನೇ ಪಾಯಿಂಟ್ ಇಂಪಾರ್ಟೆಂಟ್ ಅಂದ್ರೆ ಹೊಸ ಅಗ್ರಿಮೆಂಟ್ 11/4/2024 ಆಗ್ಬೇಕಾಗಿತ್ತು. ಈಗ 1 ವರ್ಷ ಮುಗಿತು, 1.5 ವರ್ಷ ಆಗಕ್ಕೆ ಬಂತು. ಇನ್ನ ಸರ್ಕಾರ ಹೊಸ ಅಗ್ರಿಮೆಂಟ್ ಮಾಡ್ಲಿಕ್ಕೆ ತಯಾರಿ. ಆ ಹೊಸ ಅಗ್ರಿಮೆಂಟ್ ಮಾಡಬೇಕು. ಮತ್ತು ಏನು ಇನ್ಕ್ರಿಮೆಂಟ್ಸ್ ವಗೇರೆ ಆಗ್ತದೆ ಅದರದೊಂದು ಬೆನಿಫಿಟ್ ನಮ್ಮ ಸಾರಿಗೆ ವರ್ಕರ್ಸ್ ಸಿಗ್ಬೇಕು. ಅದೊಂದು 2ನೇ ಬೇಡಿಕೆ ಅದ. 3ನೇ ಬೇಡಿಕೆ ಅಂದ್ರೆ ನಾವು ಲಾಸ್ಟ್ ಟೈಮ್ ಏನು ಮುಷ್ಕರ ಮಾಡಿದ್ವಿ, ಆವಾಗ ಪನಿಷ್ಮೆಂಟ್ ಅಂತು ಕೆಲವ್ರಿಗೆ ದೂರ ಟ್ರಾನ್ಸ್ಫರ್ ಮಾಡೋದು, ಕೆಲವ್ರಿಗೆ ಡಿಸ್ಮಿಸ್ ಮಾಡಿದಾರು, ಕೆಲವ್ರಿಗೆ ಸಸ್ಪೆಂಡ್ ಮಾಡಿದ್ರು. ಅದು ಇಮಿಡಿಯೇಟ್ ಅವರು ಮದ್ದಿಂದ ಎಲ್ಲೆಲ್ಲ ಡಿಸ್ಮಿಸ್ ಮಾಡಿದ್ರೆ ಅವ್ರಿಗೆ ರೀಇನ್ಸ್ಟೇಟ್ ಮಾಡಬೇಕು. ಸಸ್ಪೆಂಡ್ ಮಾಡಿದವ್ರಿಗೆ ಅವ್ರು ನೀವು ಇದು ಮಾಡ್ಬೇಕಂತ ಇದೊಂದು ಅದ. ಖರೆ ಅಂದ್ರೆ ಈ ಸ್ತ್ರೀ ಶಕ್ತಿ ಯೋಜನೆ ಒಳಗೆ ನಮ್ಮ ಸಾರಿಗೆ ಡಿಪಾರ್ಟ್ಮೆಂಟ್ ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆವತ್ತಿಂದ ಗೌರ್ಮೆಂಟ್ ಒಂದು ಗೌರವ ಸಿಕ್ಕಿತ್ತು. ಆಗ ಅವ್ರು ವಿಚಾರ ಮಾಡಬೇಕು, ಮಾಡಿಲ್ಲ, ದುರ್ದೈವ ಮಾಡಬೇಕು. ಇಂಥ ಆಲ್ ಪಾಯಿಂಟ್ಸ್ ನಾವು 5ನೇ ತಾರೀಕಿನಿಂದ ಮಾಡ್ತಾ ಇದ್ದೀವಿ. ಸಿಎಸ್ ಬಿಡ್ನಾಳ, ಸುರೇಶ್ ಯರಡ್ಡಿ, ಈರಣ್ಣ ಮದವಾಲ, ರಾಜು ಪನ್ಯಾಗೋಳ, ಡಿಎನ್ ಕಾಂಬ್ಳೆ, ಪ್ರಕಾಶ್ ಸಿದ್ನಾಳ, ಉಮೇಶ್, ವೈಜಿ ಬಟಸೂರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.